ಪ್ರತಿದಿನ ಮಕ್ಕಳ ಜೊತೆ 1 ಗಂಟೆ ಸಮಯ ಕಳಿಬೇಕು. ಅಟ್ಲೀಸ್ಟ್ ಅರ್ಧ ಗಂಟೆ ಮಕ್ಕಳ ಜೊತೆ ಮಾತಾಡಲೇಬೇಕು. ನಿನಗೆ ಶಕ್ತಿ ಇದೆ, ನಿನಗೆ ಬುದ್ಧಿ ಇದೆ, ನಿನ್ನನ್ನೇ ನಾವು ನಂಬಿದೀವಿ. ನಮ್ಮ ಮನೆ ಆಸ್ತಿ ಹೊಲ ಮನಿ ಅಲ್ಲ, ನೀನೇ. ನಿನಗೇನು ಸಮಸ್ಯೆ ಇದೆ? ಬಹಳಷ್ಟು ಜನ ಮೈಸೂರಲ್ಲಿ, ಚಾಮರಾಜನಗರದಲ್ಲಿ ಈ ಸಾಧನೆ ಮಾಡಿದ್ದಾರೆ. ಅವ್ರ ಮನೆಗಳನ್ನು ತೋರಿಸ್ಲಿಕ್ಕೆ ನೀವು ಕರ್ಕೊಂಡು ಹೋಗ್ಬೇಕು. ಬಡತನದಲ್ಲಿದ್ದವ್ರು ಏನಾಗಿದ್ದಾರೆ, ನಿನಗೆ ಯಾಕೆ ಆಗಲ್ಲ? ಕನ್ನಡ ಮಾಧ್ಯಮದಲ್ಲಿ ಓದ್ದವರೆಲ್ಲ ಏನಾಗಿದ್ದಾರೆ, ನಿನಗೆ ಯಾಕೆ ಆಗಲ್ಲ? ಮೊಬೈಲ್ ನೋಡೋದ್ರಿಂದ ದೂರ ಇಡಬೇಕು. ಟಿವಿ ಎಂಟರ್ಟೈನ್ಮೆಂಟ್ಗೆ ಮಾತ್ರ ಇರಬೇಕು. ಬೆಳಿಗ್ಗೆ 6 ಗಂಟೆಗೆ ಎಬ್ಬಿಸ್ಲೇಬೇಕು. ನೀರು ಹಾಕಿ ಎಬ್ಬಿಸ್ತೀರಾ, ಕಟ್ಟಿಗೆಯಿಂದ ಬಡದು ಎಬ್ಬಿಸ್ತೀರಾ? ಎಬ್ಬಿಸ್ಲೇಬೇಕು. ಮಕ್ಕಳನ್ನ ಮೊದಲ 25 ವರ್ಷ ನೀವು ಸರಿಯಾಗಿ ನೋಡ್ಕೊಳ್ಳದೆ ಹೋದ್ರೆ ಅವ್ರನ್ನೆಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ ನೀವು ಬಿಡಿಸ್ಬೇಕಾಗತ್ತೆ. ನೀವು ಏನಾದರೂ ಮೊದಲ 25 ವರ್ಷ ಮಕ್ಕಳನ್ನ ಕಣ್ಣಲ್ಲಿ ಎಣ್ಣೆ ಹಾಕೊಂಡು ಕಾದ್ರೆ ಆ ಪೊಲೀಸ್ ಸ್ಟೇಷನ್ನಲ್ಲಿ ನ್ಯಾಯ ವಿತರಿಸುವ ಅಧಿಕಾರಿ ಅವರಾಗ್ತಾರೆ. ಇದು ಬೆಳೆ ಬೆಳೆದಂಗೆ. ರೈತ ಏನಾದರೂ ಬೆಳೆ ಬೀಜ ಬಿತ್ತು ಹಂಗೆ ಕೈ ಬಿಟ್ಟು ಬಿಡ್ತಾರ? ಬೀಜ ಏನೋ ಬಿತ್ತಿರ್ತೀವಿ, ಕಳೆ ತಾನಾಗೆ ಬೆಳೆಯುತ್ತೆ. ಕಳೆ ಯಾರು ಬಿತ್ತಲ್ಲ, ಯಾರು ನಾಟಿ ಮಾಡಲ್ಲ, ತಾನೇ ಬೆಳೆಯುತ್ತೆ. ಮಕ್ಕಳನ್ನ ನಾವು ಜನ್ಮ ಕೊಟ್ಟ ಮೇಲೆ ಆ ದುಶ್ಚಟಗಳನ್ನು ಕಳೆ ತಂತಾನೇ ಬರ್ತದೆ. ಫೋನಿಂದ ಬರುತ್ತೆ, ಶಾಲೆಯಿಂದ ಬರುತ್ತೆ, ಮಾರ್ಕೆಟಿಂದ ಬರುತ್ತೆ, ಸಹವಾಸದಿಂದ ಬರುತ್ತೆ. ಯಾವ ರೀತಿ ರೈತ ಕಳೆ ತೆಗಿತಾನೋ, ನೀವು ಆ ದುಶ್ಚಟಗಳನ್ನ ಒತ್ತಾಯ ಪೂರ್ವಕವಾಗಿ ತೆಗಿಲೇಬೇಕು. ತಂದೆ ತಾಯಿಗಳಾದವರು, ಸುತ್ತಮುತ್ತಲು ಇರೋರು ಅಷ್ಟಕ್ಕೆ ಬಿಡ್ತಾರಾ? ಒಳ್ಳೆ ಧಾರಣಿ ಬರಬೇಕು, ಒಳ್ಳೆ ಇಳುವರಿ ಬರಬೇಕು ಅಂತ ಗೊಬ್ಬರ ಕೊಡ್ತೀವಿ ತಾನೆ.